ನಮಸ್ಕಾರ ಎಲ್ಲರೂ ಹೆಂಗದೀರಿ, ಆರಾಮದಿರಿ. ನಾನು ಒಂದು ವಿಡಿಯೋನ ಶೇರ್ ಮಾಡಾಕತ್ತೀನಿ. ಲಾಗ್ ರುಟೀನ್ ಅತಿ ಏನು ಮಾಡಾಕತ್ತಿಲ್ಲ. ನಮ್ಮ ಮನೆಯವ್ರ ಫೋನ್ ಬಂತೀರಿ, ಯಾವ್ದು ಮಾತಾಡೋಕಂದ್ರೆ ಅಂದ್ರೆ ಇದ್ರೊಳಗೆ ಏನಾರು ಮಾತಾಡ್ತಿರ್ತಾರೆ, ಮತ್ತು ಇದ್ರೊಳಗೆ ಕವರ್ ಆಗ್ಬಿಡ್ತೈತಿ. ಈಗ ಹೆಂಗೆ ಕಾಣಿಸಾಕತ್ತೀನಿ ನೋಡ್ರಿ, ಸೂಪರ್ ಆಗಿ ಕಾಣಿಸಾಕತ್ತೀನಿ. ಫ್ರೆಂಡ್ಸ್, ನಾನು ಇವತ್ತ ಏನಂತಂದ್ರೆ ಗೋವಾಕ್ಕೆ ಹೋಗಿ ಬಂದಿರೋ ಅಂತ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೌದು, ನೀ ಯಾಕೆ ಬೆಳಗ್ಗೆ ಕಾಣಾಕ್ತೀನಿ, ಯಾಕೆ ಕರೆಕ್ಟ್ ಕಾಣಾಕ್ತೀನಿ? ಬೆಳಗ್ಗೆ ಅನ್ಸಕತ್ತಿ. ಮನುಷ್ಯ ಯಾವಾಗಲೂ ಒಂದೇ ಥರ ಇರಬಾರ್ದು ನೋಡ್ರಿ, ಕಾಲ ತಕ್ಕಂತ ಅಪ್ಡೇಟ್ ಹಾಕೊಂತ ಇರ್ಬೇಕು ಅಂತ ಹೇಳೋರು ನಾನಲ್ಲ. ಕೆಲವರ ಅಪ್ಡೇಟ್ ಆಗ್ಬೇಕಂತಾರ, ಇನ್ನು ಕೆಲವರ ಹಳ್ಳಿಯವ್ರ ಥರ ಹಳ್ಳಿ ಗುಗ್ಗು ಥರನ ಇರಂತ ಹೇಳ್ತಾರ. ಅದು ಹೋಗ್ಲಿ ಬಿಡ್ರಿ, ಆಮೇಲೆ ಮಾತಾಡೋಣ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದವರ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿರಿ. ಏನಿಲ್ಲ, ನಾವು ನನ್ನ ಎಷ್ಟೊಂದು ಒಂದು 6 ಮಂತ್ ಅಥವಾ 1 ಇಯರ್, 6 ಮಂತ್ ಅಥವಾ 1 ಇಯರ್ ಹಿಂದ್ಗಡೆನೇ ನಾನು ಹೇಳಾಕತ್ತಿದ್ನಿ ಗೋವಾಕ್ಕೆ ಹೋಗ್ಬೇಕಂತೇಳಿ. ಅದು ಹೆಂಗಂತಂದ್ರೆ ಬೈಕ್ ರೈಡ್ ಹೋಗ್ಬೇಕನ್ನೋದು ಭಾಳ ಅಂದ್ರೆ ಭಾಳ ಆಸೆ ಇತ್ತು ನನಗೆ. ಕೊನೆಗೂ ಬೈಕ್ ರೈಡಿಂಗ್ ಆಸೆ ಈಡೇರಲೇ ಇಲ್ಲ ನೋಡ್ರಿ. ಯಾಕಂತಂದ್ರೆ ಕಾರಲ್ಲಿ ಹೋಗಿ ಬಂದೀವಿ. ನಾವು ಅಡ್ವಾನ್ಸ್ ಆಗಿ ಏನೋ ಒಂದು ಪ್ಲ್ಯಾನಿಂಗ್ನ ಮಾಡ್ಕೊಂಡಿರ್ತೇವಲ್ಲ, ಆ ಪ್ಲ್ಯಾನಿಂಗ್ ಯಾವುದು ಇಲ್ಲಿವರೆಗೂ ಕೈಗೂಡೆ ಇಲ್ಲ. ಅದೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಇಲ್ಲ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಪ್ಲ್ಯಾನ್ ಅಂದರೂ ಈಡೇರಿಲ್ಲ. ಪಿಗ್ಮೆಂಟೇಷನ್ ಒಳಗಂದ್ರೆ ಹೋಗೈತಂತ ಅನ್ಕೋತೀನಿ ಅನ್ನೋದು ಇಟೀಟ. ನನಗಂದ್ರೂ ಖುಷಿ ಆತ. ಭಾಳಷ್ಟು ಎಂಜಾಯ್ ಮಾಡಲಿಲ್ಲ, ಭಾಳಷ್ಟೇನು ಖುಷಿ ಆಗಲಿಲ್ಲ. ಇಷ್ಟ ಖುಷಿ ಆಗೈತಿ. ಇನ್ನೊಂದು ಏನಂದ್ರೆ ನೆಕ್ಸ್ಟ್ ನಾವು ಗೋವಾಕ್ಕೆ ಹೋಗ್ತೇವಿ. ಯಾರ್ಯಾರು ಹೋಗ್ತೇವೆ ಅಂತ ಗೊತ್ತಿಲ್ಲ, ಅದನ್ನು ಕಪಲ್ ಅಷ್ಟೇ ಹೋಗ್ಬೇಕಂತ ಅಂದ್ಕೊಂಡೇವಿ ಈ ಸಲ. ಜುಲೈ ತಿಂಗಳಲ್ಲಿ ಹೋಗ್ಬೇಕಂತ ಅಂದ್ಕೊಂಡೇವಿ. ಇಲ್ಲಾಂದ್ರೆ ಜುಲೈ ಆಗಲಿಲ್ಲ ಅಂದ್ರೆ ಸೆಪ್ಟೆಂಬರ್ ಅಡ್ವಾನ್ಸ್ ಆಗಿ ಹೇಳಾಕತ್ತೀವಿ. ಅಲ್ಲಿವರೆಗೂ ಬದುಕಿರ್ತೇವಿ ಅದಂದ್ರೆ ಪಕ್ಕ ಗೊತ್ತಿತ್ತು ನನಗೆ. ಯಾಕಂದ್ರೆ ಈ ಕ್ಷಣ ಹೆಂಗಿರ್ತೇವೋ ಇನ್ನೊಂದು ಕ್ಷಣ ಏನಾಗ್ತೇವಂತ ನನಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇರೋದೊಂದು ಲೈಫ್, ಎಲ್ಲರೂ ಎಂಜಾಯ್ ಮಾಡಿರಿ. ನನಗೆ ಎಷ್ಟು ಖುಷಿ ಆತಂತಂದ್ರೆ USA ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಅದರಲ್ಲ, ಫ್ರೆಂಡ್ ಅಂತಲೇ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರ್ ಅಂತಂದ್ರೆ ಹೊರಗಿನವ್ರು ಅನ್ನೋ ಥರ ಫೀಲ್ ಆಗ್ಬಿಡ್ತೈತಿ. ಅವ್ರಿಗೆ ನಮ್ಗೆ ಏನು ಸಂಬಂಧನೇ ಇಲ್ಲೇನೋ ಅನ್ನೋ ಥರ ಫೀಲ್ ಆಕೈತಿ. ಹಾಗಾಗಿ ನಾನು ಫ್ರೆಂಡ್ ಅಂತಲೇ ಹೇಳ್ತೀನಿ. ಅವ್ರು ಇವತ್ತು ಮೆಸೇಜ್ ಹಾಕಿದ್ರು ವಿಡಿಯೋ ಈಗ ನೋಡ್ಯಾರ ಅಂತ ಅನಿಸ್ತೈತಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ, ನೀವು ಹೋಗಿ ಅಲ್ಲಿ ಎಂಜಾಯ್ ಮಾಡಿ ಬಂದಿರೋದು ಅಂತೇಳಿ ಅಂತಂದ್ರೆ. ಮತ್ತು ಭಾಳಷ್ಟು ಮಂದಿ ಖುಷಿ ಪಟ್ರಿ ಆ ವಿಡಿಯೋನ ನೋಡಿ. ಯಾವಾಗಲೂ ಹೊಲದಲ್ಲಿ ಹೊಲ ಮನೆ ಗಂಡ ಸಂಸಾರ ಮಕ್ಕಳು ಹೀಗೆಲ್ಲ ಇರ್ತೈತಿ, ಯಾವಾಗಲೂ ಇರ್ತೈತಿ ಜೀವನದಲ್ಲೇ. ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು, ಬಡವರು, ಶ್ರೀಮಂತರು ಅನ್ನೋದಿಲ್ಲ, ಯಾವುದೂ ಲೆಕ್ಕಕ್ಕೆ ಬರೋಂಗಿಲ್ಲ ಎಂಜಾಯ್ ಮಾಡೋಕೆ. ಹಂಗಂತೇಳಿ ಎಲ್ಲರಂತೇಳಿ ರೊಕ್ಕ ಇರ್ಬೇಕಲ್ಲ ರುಕ್ಮಿಣಿ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಕಷ್ಟಪಟ್ಟು ದುಡಿದ್ರೆ ಈಗಿನ ಕಾಲದಾಗ ಪ್ರತಿಯೊಬ್ಬರಂತೇಳಿ ರೊಕ್ಕ ಇರ್ತಾವೆ. ನಾವೆಲ್ಲ ಸಣ್ಣರಿದ್ದಾಗ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟವ್ರು ಅದಾರ. ಎಕ್ಸಾಂಪಲ್ ನಮ್ಮ ಮನೆಯವರ. ನನಗೆ ತಿಳುವಳಿಕೆ ಬಂದಿಂದ ನಾನು ಯಾವಾಗಲೂ ರಾಣಿ ಥರನ ಬೆಳೆದೇನಿ. ಯಾಕಂದ್ರೆ ನನಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಇಲ್ಲಿ ಬಂದು ನಾನು ಈಗ ನಾವು ದುಡಿಯಾಕತ್ತಿಂದ ನಾನು ಸಿಕ್ಕಾಪಟ್ಟೆ ಕಂಜೂಸ್ತನ ಮಾಡಾಕತ್ತೀನಿ, ಗಾಡ್ ಪ್ರಾಮಿಸ್. ಅಲ್ಲಿದ್ದಾಗ ನನಗೆ ಯಾವ್ದಾರ ಅಂದ್ರೆ ಅವಾಗ ಎಷ್ಟಂದ್ರೆ 28 ನಂಗೆ ತಿಳೋಕೆ ಬಂದಿದ್ದ ಅಂದ್ರೆ ಎಷ್ಟಂದ್ರೆ 26-28 ವರ್ಷದ ಹಿಂದ್ಗಡೆ ಅಂತ ಅನ್ಕೋರಿ. ನನಗೆ ಯಾವ ಥರ ಅವಾಗ ಲಂಗ ಜಂಪರ್ನ ಹಾಕೋತಿದ್ವಿ. ಮತ್ತು ಡ್ರೆಸ್ ಬರ್ಬರ್ತಾ ಅಪ್ಡೇಟ್ ಹಾಕೋತ ಬಂತಲ್ಲ, ಚೂಡಿ ಮಿಡಿ ಮತ್ತು ಗಾಗ್ರಾ ಅಂತ ಹೇಳಿದ್ದು. ಜೀನ್ಸ್ ಅಂದ್ಬಿಟ್ಟು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅಷ್ಟು ಬಿಟ್ಟು ಉಳ್ಕೈತೆ. ಅವಾಗ ಇರೋ ಎಲ್ಲ ಡ್ರೆಸ್ಸನ್ನು ಹಾಕ್ಕೊಂಡೆ ನಾನು. ಅಂದ್ರೆ ಸ್ಲೀವ್ಲೆಸ್ ಹಾಕೋತಿರ್ಕಿಲ್ಲ. ಏನು ಬೇಕಂತೀನಿ ಅವನು ಎಲ್ಲನೂ ಕೊಡಿಸ್ತಿದ್ದಳು ನಮ್ಮವ್ವ. ಆದರೆ ಇವ್ರು ನಮ್ಮ ಮನೆಯವ್ರು ಹೆಂಗಂತಂದ್ರೆ ಇವರು ಒಂದೊಂದು ದಿನ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಾರಂತ. ಇಲ್ಲೆಲ್ಲ ಆಸ್ತಿ ಸಿಕ್ಕಾಪಟ್ಟು ಅವಾಗಿನ ಕಾಲದಲ್ಲಿ, ಈಗಿಲ್ಲ. ಆದರೂ ಅಂದರೆ ಯಾಕಂದ್ರೆ ದುಡಿದ್ರೆ ಏನೂ ದುಡ್ಡಿಗೆ ತೊಂದರೆ ಇರೋಂಗಿಲ್ಲ. ಮನ್ಯಾಗ ತಂದೆ ಡ್ರಿಂಕರ್ ಇದ್ರೆ ತಾಯಿ ಒಬ್ಬಳ ಸಂಸಾರ ನಿಭಾಯಿಸ್ಕೊಂಡು ಹೋಗೋದಂತಂದ್ರೆ ಸಿಕ್ಕಾಪಟ್ಟು ಕಷ್ಟ ಆಕೈತಿ. ನಮ್ಮ ಮನೆಯವ್ರದ್ದು ಆ ಥರ. ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಅವಾಗಿಂದ ದುಡಿಯಾಕತ್ತೇನೆ ಅಂತೇಳಿ. ನಾನು ಅದನ್ನ ಹೇಳ್ತೀನಿ, ನಾವು ಅವಾಗಿಂದ ದುಡಿಯಾಕತ್ತೇವೆ ಅನ್ನೋದಕ್ಕಿಂತ ಅವಾಗ ಏನಾಗೈತಿ ಹೋಗೈತೆ ಅನ್ನೋದು ಬಿಟ್ಟು ಬಿಡ್ಬೇಕು. ನಾವು ಈಗ ದುಡಿಬೇಕು, ನಮಗಂತ ನಾವು ಸೇವಿಂಗ್ಸ್ ಮಾಡ್ಕೋಬೇಕು. ಮುಂದೆ ವಯಸ್ಸಾದಿನ ಸ್ವಲ್ಪ ಉಳಿತಾಯ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಮ್ಗೆ ಹೆಲ್ಪ್ ಆಕೈತೆ ಅಂತ ನಾನು ಹೇಳ್ತೀನಿ.
ಇದೆಲ್ಲ ಇರಲಿ. ಯಾಕಂತಂದ್ರೆ ಅಲ್ಲಿ ಲೈಕ್ ನೋಡ್ಬೋದು, ನೀವು ಯಾರಾದರೂ ನೋಡದೇ ಇರೋರು ಅಥವಾ ಮತ್ತೊಮ್ಮೆ ಏನಾದರೂ ರಿಪೀಟ್ ನೋಡ್ತೇನೆ ಅಂತ ಅನ್ನೋರ ಇಷ್ಟ ಆಗ್ಲಾರ್ದ ಯಾರೂ ಲೈಕ್ ಮಾಡೋಂಗಿಲ್ಲ, ಇಷ್ಟ ಆಗ್ಲಾರ್ದ ಯಾರೂ ಕಮೆಂಟ್ ಹಾಕೋಂಗಿಲ್ಲ. ಅದರಲ್ಲಿ ನಂದು ಮಿಸ್ಟೇಕ್ ಐತಿ ಇಲ್ಲ ಅಂತ ಹೇಳಂಗಿಲ್ಲ. ಆ ಮಿಸ್ಟೇಕ್ ನನಗೆ ನೀವು ಹೇಳ್ದಿಂದನೇ ಗೊತ್ತಾಗೈತಿ. ಅಯ್ಯೋ ಹಳ್ಳಿಯವಳೆ ನೀನು ಹಂಗೆ ಇರಬೇಕು ಹಿಂಗೆ ಇರ್ಬೇಕಂತಂದ್ರೆ ಐ ಡೋಂಟ್ ಕೇರ್. ನಾನು ಹಳ್ಳಿಯವಳು ಹೌದು ಇಲ್ಲಂತಲ್ಲ, ನಮ್ಮ ಸುತ್ತ ಒಂದು ಗೆರೆನ ಹಾಕೋಬೇಕಂತ ನಾವು ಗೆರೆ ಹಾಕೊಳ್ಳೋವಂಥ ರುಕ್ಮಿಣಿ ಅಲ್ಲ ನಾನು. ಯಾಕಂದ್ರೆ ನನ್ನ ಲೈಫ್ ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ಬದುಕ್ತೇನೆ. ಬೇರೆ ಯಾರ್ದೋ ಹ್ಯಾಪಿನೆಸ್ಗೋಸ್ಕರ ನನ್ನ ಆಸೆ ಕನಸುಗಳನ್ನು ನಾನು ತಳ್ಳಂಗಿಲ್ಲ ನೋಡ್ರಿ ಮುಂದಕ್ಕೆ. ಏನಪ್ಪ ಓವರ್ ಆ್ಯಕ್ಟಿಂಗ್ ಮಾಡಕತ್ತ ಅಂತ ಅನ್ಕೋತೀರಿ. ಓವರ್ ಅಂತ ಅನ್ಕೊಳ್ಳೋರಿಗೆ ಓವರ್ ಆ್ಯಕ್ಟಿಂಗ್ ಅಂತ ಕಾಣಿಸ್ತೈತಿ. ಲೈಫನ್ನು ಎಂಜಾಯ್ ಮಾಡಬೇಕಾ, ಪ್ರತಿಯೊಂದು ಮೊಮೆಂಟನ್ನು ಪ್ರತಿಯೊಂದು ಸೆಕೆಂಡ್ನ ಎಂಜಾಯ್ ಮಾಡ್ಬೇಕಂತ ಅನ್ನೋರಿಗೆ ಯಾವುದು ಓವರ್ ಅಂತ ಅನ್ಸಂಗಿಲ್ಲ. ನಾವಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿದ್ವಲ್ಲ, ನನಗೆ ಕರೆನ ಗೊತ್ತಿರಲಿಲ್ಲ. ಬೀಚಲ್ಲಿ ಹೋದಾಗ ಕಾಟನ್ ಬಟ್ಟೆ ಹಾಕೋಬಾರ್ದಂತ ಗೊತ್ತಿತ್ತು ನನಗೆ. ಆದ್ರೆ ವೈಟ್ ಡ್ರೆಸ್ನ ಹಾಕೋಬಾರ್ದಂತ ದೇವರಾಣಿಗೂ ನನಗೆ ಗೊತ್ತಿರಲಿಲ್ಲ. ಮತ್ತು ಅದು ಡ್ರೆಸ್ ನಂದಲ್ಲ, ಅಂಬಿಕಂದು. ಯಾಕಂದ್ರೆ ನಾವು ಒಂದು ಪ್ಲ್ಯಾನಿಂಗ್ ಆಗಿತ್ತು. ಮಾರ್ನಿಂಗ್ ಎದ್ದುಕೊಳ್ಳೋಣ ಪ್ಲ್ಯಾನಿಂಗ್ ಫುಲ್ ಚೇಂಜ್ ಆಯ್ತು. ಹಾಗಾಗಿ ನಾನು ಏನು ಮಾಡಿದ್ನಿ ಅಂದ್ರೆ ಪ್ಯಾಕ್ ಮಾಡಿರೋ ಅರ್ಬಿನೆಲ್ಲನೂ ತೆಗೆದು ಇಡೋಣಂತಲೇನ. ಇನ್ನೊಂದು ಏನಂದ್ರೆ ನಾವು ಲೆಗಿನ್ಸ್ ಹಾಕೋತೀವಿಲ್ಲ, ನನ್ನ ಮೊದಲ ದಪ್ಪದೇನಂತ ನೀವು ಹೇಳ್ತೀರಿ. ಏನಕ್ಕೆ ತಂದು ನೀರಾಗ ನಾವು ಆಟ ಆಡಿದೆ ಅಂತ ಬಿಚ್ಚು ಮುಂದೆ ಫುಲ್ ಕಷ್ಟ ಅಂತ ಅನಿಸ್ತೈತಿ. ಹಾಗಾಗಿ ಅಂಬಿಕಾ ಒಂದು ಡ್ರೆಸ್ ಹಾಕೊಳ್ಳೋಕ್ಕಂತನೂ ತಂದಿರೋದು. ಅವಳು ಡೈಲಿ ವೇರ್ ಮಾಡ್ತಾಳಂತ ಮನ್ಯಾಗ. ನಾವು ಹೋದಾಗ ವೇಟ್ ಮಾಡಿಲ್ಲ, ಯಾಕಂದ್ರೆ ನಾನು ವಿಡಿಯೋತಿ ಮಾಡ್ತಾ ಇರ್ತೇನಿಲ್ಲ. ಯಾಕಂದ್ರೆ ಜನದ ಬಾಯಿ ಮುಚ್ಚಕ್ಕೆ ಆಗಂಗಿಲ್ಲಂತ. ಗಡಿಗೆ ಬಾಯಿ ಅಂದ್ರೆ ಮಡಿಕೆ ಬಾಯಿ ಮುಚ್ಚಬೋದಂತ, ಜನರ ಬಾಯಿ ಮುಚ್ಚಕ್ಕೆ ಆಗಂಗಿಲ್ಲಂತ. ಒಂದ್ಸಲ ನಾವು ಜನರ ಬಾಯಿ ಬಿದ್ದೀವಂದ್ರೆ. ಹಾಗಾಗಿ ಅಕ್ಕ ಇದು ಹಾಕೋ, ಯಾಕಂದ್ರೆ ಅದು ಫುಲ್ ಪ್ಯಾಂಟ್ ಏನಿತ್ತಲ್ಲ ಅದು ಟೈಟ್ ಆಕೈತಿ. ಯಾಕೆ ಸಿಕ್ಕಾಪಟ್ಟಿ ಸ್ಲಿಮ್ ಅದಾಳ. ಒಂದು 50 kg ಇಲ್ಲ ಅಂತ, ಒಂದು 40 ವೇಟ್ ಇರ್ಬೋದಕ್ಕೆ ಅಷ್ಟು ಸ್ಲಿಮ್ ಅದಾಳ. ನಿನಗೆ ಇದು ಪ್ಯಾಂಟ್ ಬರೋಂಗಿಲ್ಲ, ಟಿ ಶರ್ಟ್ನೂ ಬರೋಂಗಿಲ್ಲ, ಇದನ್ನ ಹಾಕೋ ಅಂತೇಳಿ. ನಾನು ಬುದ್ಧಿವಂತೆ ಅಂದ್ರೆ ನನಗಿಂತ ಬುದ್ಧಿವಂತೆ ಅಂಬಿಕಾ. ಯಾಕಂದ್ರೆ ನಮ್ಗೆ ಗೊತ್ತನೇ ಇಲ್ಲ, ದೇವರನಿಗೆ ಗೊತ್ತಿಲ್ಲ ನಮ್ಗೆ ವೈಟ್ ಡ್ರೆಸ್ ಹಾಕೊಳ್ಳೇಬಾರ್ದು ಅಂತೇಳಿ. ಈ ಕಡೆ ನೀವು ಹೇಳ್ದಿಂದ ನನಗೊಂದು ಐಡಿಯಾ ಅಂತ ಬಂತ. ನೆಕ್ಸ್ಟ್ ಟೈಮ್ ಆ ತಪ್ಪನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ, ನಮ್ಮ ದೃಷ್ಟಿ ಬೇರೆ ಎಲ್ಲೋ ಹೋದ್ರೆ ಅದು ಹೆಂಗೆಂಗೋ ಕಾಣಿಸ್ತೈತಿ. ನಮ್ಮ ದೃಷ್ಟಿ ಚಲೋ ಇತ್ತಂತಂದ್ರೆ ಅದು ಯಾರಿಗೂ ಕೆಟ್ಟದಾಗಿ ಕಾಣಿಸಂಗನೇ ಇಲ್ಲ. ಒಬ್ರು ಕಮೆಂಟ್ ಮಾಡಿದ್ರ ನೆಕ್ಸ್ಟ್ ಬಾಲಿವುಡ್ ಆಫರ್ ಅಂತ. ನಮ್ಮಂಥವ್ರ ಬಾಲಿವುಡ್ ಫಿಲ್ಮ್ನ ನೋಡಾಕತ್ತಿರೋದ್ರಿಂದಾಗೆ ನಮ್ಮ ಸ್ಯಾಂಡಲ್ವುಡ್ದವ್ರ ಒಂದು ತಿಂಗಳ ಬಂದಿಡಾಕತ್ತಾರ. ಯಾಕೆ ಹೇಳ್ರಿ, ನನಗೆ ಗೊತ್ತಿಲ್ಲ ಬಾಲಿವುಡ್ ಫಿಲ್ಮ್ ಹೆಂಗಿರ್ತಾವ, ಅದ್ರಲ್ಲಿ ಏನಿರ್ತೈತೆ ಅಂತ ಕರೆನ ನನಗೆ ಗೊತ್ತನಿಲ್ಲ. ನಾನು ನೋಡಿನಿ ಇಲ್ಲ, ದೇವರಾಣಿಗೂ ನೋಡಿಲ್ಲ ನಾನು, ಗಾಡ್ ಪ್ರಾಮಿಸ್. ನಿಮ್ಮಂಥವರೆಲ್ಲ ಬಾಲಿವುಡ್ ಫಿಲ್ಮ್ನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಂತಂದಿಂದ ನಿಮ್ಗೆ ಬಾಲಿವುಡ್ ಫಿಲ್ಮ ಇಷ್ಟ ಆಗ್ಬೋದು. ಬಾಲಿವುಡ್ ಫಿಲ್ಮ್ನ ನೋಡಿರಿ. ಹಂಗೆ ನಮ್ಮ ಸ್ಯಾಂಡಲ್ವುಡ್ ಕಡೆನೂ ಒಂದಿಟ್ಟು ಕಣ್ ತೆಗೆದು ನೋಡ್ರಲ್ಲ. ಗೊತ್ತಿದ್ದ ಯಾರೂ ತಪ್ಪು ಮಾಡೋಕ್ಕೆ ಹೋಗಂಗಿಲ್ಲ. ಅದನ್ನ ತಪ್ಪನ್ನು ಹೈಲೈಟ್ ಮಾಡಿ ಕಮೆಂಟ್ ಮಾಡ್ತೀರಂತಂದ್ರೆ ನಾನು ಏನು ಮಾಡೋಕ್ಕಾಗಿಲ್ಲ. ನಾನು ಅಂತ ತಲೆನೂ ಕೆಡಿಸ್ಕೊಳಂಗಿಲ್ಲ. ಬಿಕ್ನಿ ಡ್ರೆಸ್ ಹಾಕೊಳ್ಳೋರೆಲ್ಲರೂ ಕೆಟ್ಟ ಕೆಲಸನ ಮಾಡ್ತಾರಂತ ಅನ್ಕೊಳ್ಳೋಂಥ ಮುಟ್ಟಾಡ್ರದಾರಂತಂದ್ರೆ ಈಗಿನ ಕಾಲದಾಗ ನಾವೇನು ಮಾಡೋಕ್ಕಾಗಿಲ್ಲ. ಅದ್ರದ್ದು ಅವ್ರದ್ದು ಪ್ರೊಫೆಷ್ನಲ್ ಜಾಬ್ ಇರ್ತೈತಿ, ಅದನ್ನು ಅವ್ರು ಮಾಡ್ತಾರೆ. ಹಾಗಾಗಿ ನಾನು ಹೇಳಿದ್ನೆಲ್ಲ ಬಾಲಿವುಡ್ ಫಿಲ್ಮಲ್ಲಿ ಏನಿರ್ತೈತೆ ಅಂತೇಳಿ ಆಮೇಲೆ ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡೋಕ್ಕೆ ಟ್ರೈ ನೋಡ್ತೀನಿ ಅಂತೆಲ್ಲ ಟ್ರೈ ಮಾಡ್ತೀನಿ. ಆದಷ್ಟು ನಮ್ಮ ಕನ್ನಡ ಫಿಲ್ಮ್ಗಳನ್ನು ನೋಡ್ರಿ. ಯಾಕಂದ್ರೆ ನಮ್ಮ ಕನ್ನಡದಲ್ಲೂ ಸೀರಿಯಲ್ ಆ್ಯಕ್ಟರ್ಸು ಬಿಕ್ನಿ ಹಾಕೊಂಡಿರ್ತಾರೆ, ಫಿಲ್ಮ್ ಆ್ಯಕ್ಟರ್ಸು ಬಿಕ್ನಿ ಹಾಕೊಂಡಿರ್ತಾರೆ. ಅದರಲ್ಲಿ ಅವ್ರು ಇಷ್ಟ ಅದು. ಯಾಕಂತಂದ್ರೆ ಅದನ್ನ ಹಾಕೋಬೇಕು ಇದನ್ನ ಹಾಕೋಬೇಕು ಅಂಥೇಳಿ. ಅಲ್ಲಿ ಕೆಲವ್ರು ಎಷ್ಟು ಚೆಂದ ಕಮೆಂಟ್ ಮಾಡ್ಯಾರಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ರುಕ್ಮಿಣಿ ನೀನು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದು ತಪ್ಪಲ್ಲ, ಬಟ್ ವೈಟ್ ಡ್ರೆಸ್ ಹಾಕೊಳಕ್ಕೆ ಹೋಗ್ಬಾರ್ದು, ಮತ್ತು ಫುಲ್ ಟೈಟ್ ಇರೋದನ್ನ ಹಾಕೋಬಾರ್ದು ಅಂತೇಳಿ. ಯಾಕಂದ್ರೆ ನಮ್ಗೆ ಕರೆನೂ ಗೊತ್ತನೇ ಇರಲಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಗೆ. ನಾವು ಇನ್ನೊಂದು ಏನಂತಂದ್ರೆ ನಾನು 3/4 ಪ್ಯಾಂಟ್ ಏನು ಹಾಕೊಂಡಿದ್ನಲ್ಲ, ಇದು ಫಸ್ಟ್ ಏನಲ್ಲ ನಾನು 3/4 ಪ್ಯಾಂಟ್ ಹಾಕೊಂಡಿದ್ದು. ಸೂರತ್ಗೆ ನಾವು ಹೋಗಿದ್ವಲ್ಲ, ಅಲ್ಲಿ ವಾಟರ್ ಪಾರ್ಕಲ್ಲಿ ಆಟ ಆಡಿದ್ವಲ್ಲ, ಅಲ್ಲಿ ಸಹಿತ ನಾನು ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕೊಂಡಿದ್ವಿ. ಆ ಒಂದು ಕಲರ್ ಇದು ಡಾರ್ಕ್ ಬ್ಲೂ ಇದ್ದು ಸಿಕ್ಕಾಪಟ್ಟಿ ಚೆಂದಾಗಿದ್ದು. ಕೆಲವರೆಲ್ಲ ಎಷ್ಟು ಮಸ್ತ್ ಕಮೆಂಟ್ ಹಾಕಿದ್ರಂತಂದ್ರೆ ಇದು ಪಿ ಟೀಚರ್ ಇರ್ತಾರಲ್ಲ ಆ ಥರ ಕಾಣಿಸಾಕತ್ತೀರಿ ನೀವು, ಸಖತ್ತ ಕಾಣಿಸಾಕತ್ತೀರಿ ನೀವು ಅಂತೇಳಿ. ಯಾಕಂದ್ರೆ ಕೆಲವ್ರು ನಾವು ಮಾಡೋ ತಪ್ಪನ್ನು, ನಮ್ಮಿಂದ ಗೊತ್ತಿಲ್ಲದೆ ಆಗಿರೋ ತಪ್ಪನ್ನು
ತಿಳಿಸಿ ಒಳ್ಳೆ ರೀತಿಯಿಂದ ಹೇಳೋದಲ್ಲ ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಬಾಲಿವುಡ್ ಆಫರ್ ಅಂತಂದ್ರೆ ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮುಂದೆ ಅವ್ರು ಹೆಂಗೆ ಬದುಕ್ತಾರ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಇಷ್ಟದಂತೆ ಅವ್ರಿಗೆ ಬದುಕಕ್ಕೆ ಬಿಡ್ತೀರೇ ಇಲ್ಲೋ ಗೊತ್ತಿಲ್ಲ ನನಗೆ. ನಿಮ್ಮ ಮೈಂಡ್ ಸೆಟ್ ಕಾಲಕ್ಕೆ ತಕ್ಕಂಥ ಒಂದೀಟ್ ಅಪ್ಡೇಟ್ ಆಗ್ರಿ, ಪೂರ್ತಿ ಅಪ್ಡೇಟ್ ಆಗ್ರಿ ಅಂತ ಹೇಳಕತ್ತಿಲ್ಲ ನಾನು ಹೇಳಿದ್ನೆಲ್ಲ. ಯಾಕಂದ್ರೆ ನಾನು ಹಳ್ಳಿಯಲ್ಲೇ ಹುಟ್ಟಿರ್ಬೋದ, ಹಳ್ಳಿಯಲ್ಲೇ ಜೀವನ ಮಾಡಕತ್ತಿರ್ಬೋದ, ಇಲ್ಲಂತಲ್ಲ. ನನ್ನ ಆಸೆಗಳನ್ನು ಬೇರೆ, ನನ್ನ ಭಾವನೆಗಳನ್ನು ಬೇರೆ. ನಾನಿಲ್ಲಿ ಹೊಲ್ದಾಗ ಕೊರ್ಪಿ ತಗೊಂಡು ಕಸ ಕೆತ್ತೇನಂತಂದರೆ ಯಾವಾಗಲೂ ಅದನ್ನ ಮಾಡ್ಕೊಂತ ಸೋಂಬೇರಿಯಾಗೆ ಹಳ್ಳಿ ಗುಗ್ಗು ಥರ ಇರಬೇಕಂತ ನಾನು ಯಾವತ್ತೂ ಕನಸು ಮನಸ್ಸಲ್ಲಿ ಅಂದ್ಕೊಂಡವಳ ಅಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನು ಇಷ್ಟ ಎಜುಕೇಷನ್ ಕಲ್ತಿ ಚಲೋ ಅಂತಿನ, ನೀವು ಎಲ್ಲೋ ಭಾಳ ಎಜುಕೇಷನ್ ಮಾಡಿದ್ರೆ ಖರೆ ನೀವು ಇಲ್ಲಿ ಇರ್ತಿರ್ಕಿಲ್ಲ, ನೀವು ದೇಶ ಬಿಟ್ಟು ಹೋಗಿದ್ದೀನಿ ಅಂತೇಳಿ. ಏನು ಮತ್ತು ಇನ್ನು ಕೆಲವ್ರು ಹೇಳ್ತಾರೆ ಬೇರೆ ಕಂಟ್ರಿಯಲ್ಲಿ ಇರೋರ, ನಾವು ಅನ್ಕೋತೀವಿ ಎಲ್ಲ ಬುದ್ಧಿವಂತರು ಅಂದ್ರೆ ಕೆಲವೊಂದು ಬುದ್ಧಿವಂತರು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ದುಡ್ಯಾಕೆ ಅರ್ನ್ ಮಾಡಕ್ಕೆ ನಾವು ಬಂದೇವಂತಂದ್ರೆ ಸಾಕಷ್ಟು ಅಂದ್ರೆ ನಮಗಿಂದ್ರೆ ಜಾಸ್ತಿ ಬುದ್ಧಿವಂತರು ನಮ್ಮ ಇಂಡಿಯಾದೊಳಗೆ ಅದಾರಲ್ಲ ಅಂತೇಳಿ. ಯಾಕಂದ್ರೆ ಫಸ್ಟ್ ಕನ್ನಡದಲ್ಲಿ ವಿಲೇಜ್ ಚಾನಲ್ ಅಂತಂದ್ರೆ ನಂಗೆ ಸಬ್ಸ್ಕ್ರೈಬರ್ಸ್ ಈಗ ಕಡಿಮೆ ಇರ್ಬೋದು, ಜನರಿಗೆ ಭಾಳ ತಲುಪಕ್ಕೆ ಹತ್ತಿಲ್ಲ ಅಂತ ಅನಿಸ್ತೈತೆ. ಯಾಕಂತಂದ್ರೆ ನಾವು ದಿನ ಹೆಂಗಂತಂದ್ರೆ ಒಂಚೂರು ಚೇಂಜಸ್ ಅಪ್ಡೇಟ್ ಹಾಕ್ಕೊಂತ ಬರ್ತೇವಲ್ಲ, ಅದು ಹೆಂಗಂತಂದ್ರೆ ರೊಕ್ಕ ಬರಾಗದೈತಿ, ಸೊಕ್ಕು ಹೆಚ್ಚಾಗೈತಿ, ಭಾಳ ದಿಮಾಕ್ ಮಾಡಾಕತ್ತಾಳ, ಭಾಳ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಭಾಳ ಡ್ರಾಮಾ ಮಾಡ್ತಾಳೆ, ಹಿಂಗೆಲ್ಲ ಅಂತಾರಲ್ಲ. ಒಬ್ಬರು ನೆಗೆಟಿವ್ ಆಗಿ ಮಾತಾಡಿದ್ರಂದ್ರೆ ಅದು ಒಂದು 10 ಜನಕ್ಕೆ ನೆಗೆಟಿವನ್ನ ಸ್ಪ್ರೆಡ್ ಮಾಡ್ತೈತಿ. ಹೌದಲ್ಲ ರುಕ್ಮಿಣಿ ಹಿಂಗೆ ಇರ್ಬೋದಲ್ಲ ಅಂತೇಳಿ. ನನಗೆ ಹೆಂಗಂತಂದ್ರೆ ಒಂದು 10,000 ಜನರಲ್ಲಿ 1,000 ಜನ ನೆಗೆಟಿವ್ ಆಗಿ ತಿಳ್ಕೊತಾರಷ್ಟೆ. ಹೊಳ್ಳಿ ಎಷ್ಟಂದ್ರೆ 9,000 ಜನ ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಅದು ಖುಷಿ. ನೆಕ್ಸ್ಟ್ ಟೈಮ್ ನಾನು ಹೇಳಿದ್ನ ಇಲ್ಲ ಮತ್ತು ಮರ್ತು ನಾನು. ನೆಕ್ಸ್ಟ್ ಟೈಮ ಗೋವಾಕ್ಕೆ ಹೋಗಲೇಬೇಕಂತ ಪ್ಲ್ಯಾನ್ ಹಾಕ್ಕೊಂಡೇವಿ. ನಮ್ಮ ಕಡೆ ಇನ್ನೂ ಮಳೆ ಆಗೋಲ್ತ, ಮಳೆ ಆದರೆ ಬೀಜ ಹತ್ತಿ ಹಾಕ್ಬೇಕು. ಇಷ್ಟು ದಿನ ನಮ್ಗೆ ನೀರಿನ ಏನು ಸಮಸ್ಯೆ ಚಿಂತಿರಲಿಲ್ಲ. ನಮ್ದು ಯಲ್ಲಾಪುರ ಬೋರ್ ನೀರು ಹೋಗೈತೆ ಅಂತಂದ್ರೆ ಕುಡಿ ಪೂರ್ತಿಗಷ್ಟ ನೀರು ಬರ್ತೈತೆ ಅಂತ ಹೇಳಂತಂದ್ರೆ ಚಾಲು ಮಾಡಿ ಬಂದ್ ಮಾಡಿ ಹಿಂಗೆ ಮಾಡ್ಬೇಕಂತ. ನಮ್ದು 5 ನೀರು ಭಾಳ ಸಣ್ಣಗೈತಿ. ಇಲ್ಲಿ ನಮ್ಮ ಏರಿಯಾದೊಳಗೆ ನೀರು ಅದಾವಂತಂದ್ರೆ ಭಾಳ ಕಡಿಮೆ ಇದಾವೆ. ಪಾಪ ಕೆಲವ್ರಿಗೆಲ್ಲ ಕುಡಿಯೋಕೆ ನೀರಿಲ್ಲ, ಬೇರೆ ಅಕ್ಕಪಕ್ಕದ ಹೊಲಕ್ಕೆಲ್ಲ ಹೋಗಿ ನೀರು ತೊಗೊಂಬರ್ತಾರೆ ಕುಡಿಯಕತಿ. ನಾನು ಹೇಳೋದಿಷ್ಟ, ನೀವು ಶ್ರೀಮಂತರಿರಿ, ಬಡವ್ರಿರಿ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರಿರಿ, ಏನೋ ಇರ್ರಿ, ನಿಮಗೋಸ್ಕರ ಅಂತೇಳಿ ಸ್ವಲ್ಪ ಟೈಮ್ ಅನ್ನಾದರೂ, ನೀವು ಇಷ್ಟೊಂದು ಟೈಮ್ ಅಲ್ಲ, ಸ್ವಲ್ಪ ಟೈಮ್ ಆದರೂ ನಿಮಗೋಸ್ಕರ ಅಂತ ಮೀಸಲಾಗಿಟ್ಕೋರಿ. ಲೈಫನ್ನು ಎಂಜಾಯ್ ಮಾಡಿರಿ ಸ್ವಲ್ಪ. ಯಾಕಂದ್ರೆ ನಾನೀಗ ವಿಡಿಯೋ ಮಾಡಾಕದೇನಿ, ಇದು ಹಾಕ್ತೇನಂತ ನನಗೆ ಗೊತ್ತಿಲ್ಲ. ಬದುಕ್ತೇನೆ, ನಾನು ಇರ್ತೇನೆ, ಮುಂದಿನ ಪ್ಲ್ಯಾನ್ ಮಾಡಾಕದೇನಿ ನಾನು ಇನ್ನೂ. ಯಾಕಂದ್ರೆ ನಾವು ಈಗಿನ ಪ್ಲ್ಯಾನ್ ಮಾಡಾಕತ್ತಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಮುಂದಿನ ಪ್ಲ್ಯಾನ್ ಮಾಡಾಕತ್ತೇವಿ. ಆದರೂ ನಮ್ಗೆ ಗೊತ್ತಿಲ್ಲ ನಾವು ಇರ್ತೇವಿಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ, ನಾನು ಎಂಜಾಯ್ ಮಾಡ್ತೇನೆ, ನೋಡಿ ಖುಷಿ ಪಡ್ರಿ. ಅಯ್ಯೋ ಅವಳ ಗಂಡ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನ, ಎಲ್ಲ ಸುತ್ತಾಡಿಸ್ತಾನ, ಎಂಜಾಯ್ ಮಾಡ್ತಾನ, ನಮ್ಮ ಗಂಡ ಮಾಡೋದಂಗಿಲ್ಲ ಅಂತೇಳಿ ಗಂಡನ ಜೊತೆ ಜಗಳ ಮಾಡಿ ನನ್ನ ವಿಡಿಯೋನ ನೋಡಿ ನೆಗೆಟಿವ್ನ ಕಮೆಂಟ್ ಹಾಕಿ ಅದೊಂದು 10 ಜನರಿಗೆ ಹೋಗಿ ಅವ್ರ ಮೈಂಡ್ ಸೆಟ್ಟು ಹಂಗೆ ಬದಲಾಗಿ ಅವ್ರು ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿರೋ ಕ್ಷಣಗಳನ್ನು ನೀವು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನ ಹೇಳ್ತೇನೆ ನಾನು. ಮಕ್ಕಳಾಗಲಿ ಆಗದೆ ಇರಲಿ, ಇನ್ನೂ ಒಬ್ಬರು ಹೇಳಿದ್ರೆ ಹೀಗೆಲ್ಲ ತಿರುಗಾಡಿದ್ರೆ ರುಕ್ಮಿಣಿ ಮಕ್ಕಳೆಲ್ಲ ಆಗಬೇಕು ಅಂಥೇಳಿ. ತಿರುಗಾಡೋರಿಗೆ ಮಕ್ಕಳಾಗಂಗಿಲ್ಲ ಅಂತ ಇರಲಿಲ್ಲ ರೀ ಮಕ್ಕಳಕ್ಕ. ಯಾಕೆಂದ್ರೆ ಜಾಬ್ ಕಂಡಕ್ಟರ್ ಜಾಬ್ ಮಾಡ್ತಿರ್ತಾರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಜಾಬ್ ಮಾಡ್ತಿರ್ತಾರೆ, ಅವರೆಲ್ಲರೂ ಅಡ್ಡಾಡ್ತಿರ್ತಾರಲ್ಲ, ಅವ್ರು ಎಷ್ಟೆಲ್ಲನೂ ಇರೋಂಗಿಲ್ಲಲ್ಲ ಮನೆಯಲ್ಲಿ, ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ, ತಿರುಗಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಆಗಂಗಿಲ್ಲೇನ್ರಿ? ದೇವ್ರು ಕೊಡ್ಬೇಕಂತ ಅನ್ನೋನಿದ್ರೆ ಹೆಂಗಾದರೂ ಕೊಡ್ತಾನೆ. ನಾವೆಲ್ಲಿ ತಿರುಗಾಡ್ಲಿ ಹರಿಗಾಡ್ಲಿ ಕೊಡ್ತಾನೆ, ಅದೇನು ಸಮಸ್ಯೆ ಇಲ್ಲ. ಮತ್ತು ಇನ್ನೊಬ್ರು ಹೇಳಿದ್ರು, ಅಕ್ಕ ನೀವು ಗೋವಾಕ್ಕೆ ಹೋಗ್ಬಂದಿಂದ ನಿಮ್ಗೆ ಗುಡ್ ನ್ಯೂಸ್ ಸಿಗಲಿ ಅಂತೇಳಿ. ನಾವು ಪ್ರಿಪೇರ್ ಆಗಿ ಹೋಗಿರ್ಕಿಲ್ಲ, ಆ ಥರ ನೆಕ್ಸ್ಟ್ ಟೈಮು ಪ್ರಿಪೇರ್ ಆಗಿ ಹೋಗ್ತೇವೆ. ಜಲ್ದಿ ಹೋಗ್ಬೇಕನ್ನೋ ಆಸೆ ಐತಿ, ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಮಳೆ ಆಗ್ಬೇಕು, ಮಳೆ ಆದಿಂದ ಬೀಜ ಹತ್ತಿ ಹಾಕೋದಿಂದನೂ ಹೋಗೋಕ್ಕಾಗಿಲ್ಲ. ಮತ್ತು ಅದನ್ನೆಲ್ಲನೂ ರಾಶಿ ಮಾಡಿ ಆದಿಂದ ಹೋಗ್ಬೇಕು. ಈಗ ಬ್ಯಾಸ್ಗೆ ಟೈಮಲ್ಲಿ ನಮ್ಗೆ ಟೈಮ್ ಸಿಗ್ತೈತಿ. ಅಂದ್ರೆ ಟೈಮ್ ಸಿಗ್ತೈತೆ ಅಂತಂದ್ರೆ
ಅಷ್ಟೊಂದು ಟೈಮೇನು ಸಿಗಂಗಿಲ್ಲ ನಮ್ಗೆ ಹೋಗಾಕ ಬರಾಕ. ಆದರೂ ಸ್ವಲ್ಪ ಟೈಮ್ ನಾವು ನಮಗೋಸ್ಕರ ಅಂತ ಇಟ್ಕೊಂಡ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ನಾವು ಹೋಗಿ ಎಂಜಾಯ್ ಮಾಡಿ ಬರ್ತೇವೆ. ಅದಕ್ಕೆ ಪ್ರೀತಿಯಿಂದ ನೋಡಿ ಸಪೋರ್ಟ್ ಮಾಡಿದವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಾನು ಅದನ್ನ ಹೇಳೋದು, ಇನ್ನೊಬ್ಬರನ್ನ ನೋಡಿ ಜಲಸ್ ಪಟ್ಕೊಳ್ಳೋದಕ್ಕಿಂತ ಅವ್ರು ಎಂಜಾಯ್ ಮಾಡ್ತಾರಂತಂದ್ರೆ ಅಟ್ಲೀಸ್ಟ್ ನಾನೇನು ತಿಂಗಳದಾಗ ಒಂದ್ಸಲ ಟ್ರಿಪ್ ಹೋಗಂಗಿಲ್ಲ, ಬಟ್ ಇನ್ನು ಮುಂದೆ ನಾನು ಜಾಸ್ತಿ ಟ್ರಾವೆಲ್ ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡೋಣ ಏನಕ್ಕೈತೆ ಅಂತ ಗೊತ್ತಿಲ್ಲ, ಕ್ಯಾಶ್ ಬೇಕಲ್ರಿ. ಮತ್ತು ಇನ್ನೂ ಕೇಳಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಅಂತಂದ್ರೆ ಹೆಂಗೆ ಹೋಗ್ತೀರಿ ನೀವು ಅಂತೇಳಿ ನಾನು ಅದನ್ನೇ ಹೇಳಿದ್ನಿಲ್ಲ. ದುಡಿತೇವಿ, ಈ ಸಲ ನಮ್ದು ಕಬ್ಬಿನ ಬೆಳೆ ಚಲೋ ಬಂದೈತಿ, ಹಾಗಾಗಿ ಸದ್ಯಕ್ಕೆ ಎಂಜಾಯ್ ಮಾಡಾಕತ್ತೇವಿ, ಹ್ಯಾಪಿಯಾಗಿ ಅದೇವಿ. ಇಲ್ಲಂತ ಅಂದ್ರೆ ತಪ್ಪಾಕೈತೆ ಇನ್ನೂ ಸರಿ ಆಕೈತೆ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ಕ್ಷಣ ನಮ್ದು ಇದನ್ನ ಎಂಜಾಯ್ ಮಾಡಾಕತ್ತೇವಿ. ನಾಳೆಗೆ ಸೇವಿಂಗ್ಸ್ ಅಂತ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನೂ ಇಲ್ಲ. ನಾವು ಸೇವಿಂಗ್ಸ್ ಮಾಡೋ ಇದರಲ್ಲಂತೂ ಯಾವತ್ತು ಯೋಚನೆ ಮಾಡಿಲ್ಲ ನಾವು ಸೇವಿಂಗ್ಸ್ ಮಾಡೋಕ್ಕಂತೇಳಿ. ವರ್ಷಕ್ಕೆ LIC ಒಂದು ತುಂಬ್ತೇವೆ. ವರ್ಷಕ್ಕೆ ನಂದು 6,000 ಐತಿ, ನಮ್ಮ ಮನೆಯವ್ರದ್ದು 4,000 ರೂಪಾಯಿನೂ ಐತಿ ಒಂದು ವರ್ಷಕ್ಕಷ್ಟೇ. ಅದೊಂದು ಇನ್ನೊಂದು 4-5 ವರ್ಷ ಅಂದ್ರೆ 1,00,000 ಆತಿ ಬರ್ಬೋದು ಇನ್ನು ನಂದಟ್ಟು ನಮ್ಮ ಮನೆಯವ್ರದ್ದು. ಹಾಗಾಗಿ ನಾವೇನು ಹೋದ್ರೆ ಸಿಕ್ಕಾಪಟ್ಟಿ ಖರ್ಚು ಮಾಡೋಂಗಿಲ್ಲ. ನೀವು ನೋಡಿರ್ಬೋದು, ಏನಾದರೂ ಸ್ನ್ಯಾಕ್ಸ್ ಇದ್ರೂ ಮನೆಯಾಗಿದ್ರೆ ಕಟ್ಕೊಂಡು ಹೋಗ್ತೇವೆ. ಏನೋ ಇದ್ರೂ ಅಲ್ಲಿ ತಿನ್ನೋದು ಕಡಿಮೆ. ಬೇಸಿಗೆ ಟೈಮಲ್ಲಿ ಯಾರಿಗಾದ್ರೂ ಊಟ ಹೋಗಂಗಿಲ್ಲ. ನಾವು ನಾನ್ ವೆಜ್, ನನಗೆ ಪರ್ಸ್ನಲಿ ಹೆಂಗೆ ಅಂತಂದ್ರೆ ಬೇರೆ ಪ್ಲೇಸಿಗೆ ಏನು ಹೋಗಿರ್ತೀನಿಲ್ಲ, ಅಲ್ಲೇನು ಸ್ಪೆಷಲ್ ಇರ್ತೈತಿಲ್ಲ, ಅಲ್ಲಿ ಅದನ್ನು ಟೇಸ್ಟ್ ಮಾಡ್ಬೇಕನ್ನೋ ಆಸೆ ನನಗೆ. ಸೀ ಫುಡ್ ಏನಂತಂದ್ರೆ ಟೇಸ್ಟ್ ಮಾಡ್ಬೇಕನ್ನೋ ಸಿಕ್ಕಾಪಟ್ಟೆ ಆಸೆ ಇತ್ತು. ಅಂಬಿಕಾರ ಒಂದು ಬಂದಿದ್ದಾರಲ್ಲ, ಯಾಕಂದ್ರೆ ಮತ್ತೆ ನಮಗೂ ಜಾಸ್ತಿ ಟೈಮ್ನೂ ಇರಲಿಲ್ಲ. ಕಾರಣಾಂತರದಿಂದ ನಾವು ಒಂದು ದಿನದಲ್ಲಿಂದ ಗೋವಾದಿಂದ ಓಡಿ ಬರ್ಬೇಕಾತ. ಹಾಗಾಗಿ ಏನೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಬಟ್ ಸಿಕ್ಕಾಡಿ ಡಿಸಪಾಯಿಂಟ್ ಆಯ್ತು ನನಗೂ. ನೆಕ್ಸ್ಟ್ ಟೈಮ್ ನಾನು ಅಂದ್ಕೊಂಡಿರೋ ಹಂಗೆ ಭಾಳಷ್ಟೆಲ್ಲ ಪ್ಲೇಸ್ ಅದಾವ ಅಂತ ಕೆಲವರೆಲ್ಲ ಕಮೆಂಟ್ ಹಾಕಿದ್ರು ಗೋವಾದೊಳಗೆ. ಇನ್ನೊಬ್ರು ಹೇಳಿದ್ರು ಗೋವಾದಲ್ಲಿ ಏನೈತೆ ಅಂತ ಹೋಗಿರಿ, ರೊಕ್ಕ ವೇಸ್ಟ್ ಅಂತೇಳಿ. ಗೋವಾದಲ್ಲಿ ವೈನ್ ಸಿಗ್ತೈತ್ರಿ ಕುಡಿಯೋಕೆ. ಯಾವುದಂತ ಅಂದ್ಕೊಂಡಿರಿ? ರೆಡ್ ವೈನ್. ಎಲ್ಲರೂ ಕುಡಿತಾರ ರೆಡ್ ವೈನ್, ಹಂಗಂತ ನಾನು ಕುಡಿತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ, ನಾನು ಕುಡುಕಿ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ನನಗೆ ನನ್ನ ಫ್ರೆಂಡ್ ಹೇಳಿದ್ರು ರೆಡ್ ವೈನ್ ಎಲ್ಲರೂ ಕುಡಿಬೋದಂತ. ಇಲ್ಲಿ ನಾವು ಕುಡಿತೀವಿ ಅಂತ ಅನ್ನೋದಕ್ಕಿಂತ ಅಯ್ಯೋ ಯಾರೇನಂತಾರೇನು ಅಂಥೇಳಿ ಆಸೆಗಳನ್ನ ಬಚ್ಚಿಟ್ಕೊಳಕ್ಕೆ ಹೋಗ್ಬೇಡಿ. ಹಂಗಂತೇಳಿ ಕುಡಿರಿ ಅಂತ ಹೇಳಕತ್ತಿಲ್ಲ ನಾನು. ನನ್ನ ಫ್ರೆಂಡ್ ಒಬ್ರು ಅದೇ ಗೋವಾಕ್ಕೆ ಹೋಗಿದ್ದಿಲ್ಲ, ವೈನ್ ಇರೋದು ಟ್ರೈ ಮಾಡಿದೆ ಅಂತಂದ್ರೆ ಯಪ್ಪ ವೈನೋ ಅಂದೆ ನಾನು. ಹಂಗೆ ಶಾಕ್ ಹಾಕಿ ನೀನು ರೆಡ್ ವೈನ್ ಅದಾಗ ಗ್ರೇಪ್ಸ್ದು ವೈನ್ ಅಂತಂದ್ರೆ ನಾನು ಸ್ವಲ್ಪ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ, ಈಗ ನಮ್ಗೆ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದ್ರೆ ಅಂದ್ರೆ ಅದು ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ತೈತಿ. ಅಂದರೆ ವೈನ್ ಅಂದ್ಕೊಳ್ಳೇನ ಎಲ್ಲರೂ ವೈನ ಅಂತೇಳಿ ನಾವು ಹಳ್ಳಿಯೊಳಗಂತೂ ಕಾಮನಾಗಿ ಉಪ್ಪಾದ ಅಂತೇಳಿ ನಾವು. ಅಂದರೆ ಸಿಟೀಲಿ ಹಾಗೇನಿಲ್ಲ ಅಂತ ಅನ್ಕೋತೀನಿ. ಆದ್ರೆ ವೈನ್ ಬೆಟರೋ ಏನೋ ನನಗೆ ಗೊತ್ತಿಲ್ಲ. ಅದ್ರೊಳಗೂ 30 ಪೈಸಾ ಆಲ್ಕೋಹಾಲ್ ಇರ್ತೈತಂತೆ. 30 ಪೈಸಾ ಇದ್ರೆ ಇನ್ನು 30% ಇನ್ನು ಇರಂಗಿಲ್ಲಲ್ಲ. 30 ಇದ್ರೆ ಇನ್ನು 50% ಇನ್ನು ಇರಂಗಿಲ್ಲಲ್ಲ. ಮನ್ಯಾಗ ಮಾಡ್ತಾರೆ. ನಾನು ಸಾಕಷ್ಟು ಯೂಟ್ಯೂಬಲ್ಲಿ ನೋಡೇನಿ. ಇದು ಯಾವುದು ರೆಡ್ ಗ್ರೇಪ್ಸ್ ತೊಗೊಂಬಂದ ವೈನ್ ರೆಡಿ ಮಾಡ್ತಾರಲ್ಲ. ಮತ್ತು ನಾನು ಅದನ್ನ ಹೆಂಗೆ ಮಾಡ್ತಾರೆ ಅಂತಂದ್ರೆ ದಾಳಿಂಬಿನೂ ಹಾಕಿ ಮಾಡೋದು. ನಾನು ಅಲ್ಲಿ ನಮ್ಮೂರಾಗಿದ್ದಾಗ, ನಾನು ಸಣ್ಣಕ್ಕಿದ್ದಾಗ ಅಂತ ಅನ್ನಿಸ್ತೈತಿ. ನಮ್ಮ ಅಪ್ಪರ ದೊಡ್ಡ ದಾಳಿಂಬ್ರಿ ತೊಗೊಂಬಂದ ಎಲ್ಲೋ ಹಿಂಗೆ ಇದ್ರೊಳಗೆ ಹಾಕಿ ಏನೋ ಮುಚ್ಚಿಡ್ತಿದ್ರು, ಏನೋ ಮಾಡ್ತಿದ್ರು ಅಂತ ಅಷ್ಟೇ ಗೊತ್ತು ನನಗೆ. ವೈನ್ ಅದು ವೈನ್ ಅಲ್ಲ, ಅದು ಸೀರೆ ಅಂತ. ಅದು ಸೀರೆ ಅಂತ. ಇದು ವೈನ್ ಅಂತಂದ್ರೆ ದ್ರಾಕ್ಷಿ. ನಾನು ಮಾಡಿರೋ ತಪ್ಪು ನನಗೆ ಅರಿವಾಗೈತಿ. ನಿಮ್ಮೆಲ್ಲರ ಕಮೆಂಟಿಂದ ನಾನು ಖಂಡಿತ ತಿಳ್ಕೊಂಡೇನಿ. ಯಾಕಂದ್ರೆ ನಿಜವಾಗ್ಲೂ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ನಾನು ನೋಡಿನೇ ಇಲ್ಲ. ಎಡಿಟಿಂಗ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾನು ಅದನ್ನು ಜೂಮ್ ತೊಗೊಂಡು ನನ್ನ ಕೆಳಗೆ ಇದನ್ನು ಮಾಡಿ ಮಾಡ್ತಿದ್ದೆ ನಾನು. ಬಟ್ ನನಗೆ ಏನಂತಂದ್ರೆ ಬೇಜಾರಾತಿಲ್ಲ ಅಂತಲ್ಲ, ಹೇಳಿದ್ರೆ ಯಾಕಂದ್ರೆ ನನಗೆ ಗೊತ್ತಿರಂಗಿಲ್ಲಲ್ಲ. ಗೊತ್ತಿಲ್ಲದೆ ಇರೋ ವಿಷಯನ ಅಲ್ಲಿ ಏನೋ ತಪ್ಪಾಗೈತಿ, ತಪ್ಪು ನಡೆದೈತಿ ಅಂತಂದ್ರೆ ಅದನ್ನು ಹೇಳೋ ರೀತಿಯಿಂದ ಹೇಳಿದ್ರೆ ನನಗೂ ಸಿಕ್ಕಾಪಟ್ಟಿ ಖುಷಿನ ಆಕೈತೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಆ ತಪ್ಪು ನನ್ನಿಂದ ಆಗಕ್ಕೆ ನಾನು ಬಿಡಂಗೇನೆ ಇಲ್ಲ. ಖಂಡಿತ ನಾನು ಬಿಡಂಗಿಲ್ಲ. ಯಾಕಂದ್ರೆ ನಾವಲ್ಲೇ ಎಂಜಾಯ್ ಮಾಡೋಕೆ ಹೋಗಿದ್ವಿ, ಎಂಜಾಯ್ ಮಾಡಿದ್ವಿ, ಬೀಚಲ್ಲಿ ಬಂದಿವಿ. ಅಲ್ಲಿ ಯಾರೊಬ್ಬರು ನಾವು ಅಬ್ಸರ್ವ್ ಮಾಡಿಲ್ಲ. ನಿಜ ಕರೆ ಹೇಳ್ಬೇಕಂತಂದ್ರೆ ಒಬ್ಬರು ಅಬ್ಸರ್ವ್ ಮಾಡಿನೇ ಇಲ್ಲ ನಾವು. ಸಾರಿ, ನನ್ನಿಂದ ಆ ತಪ್ಪು ಆಗಿರೋದಕ್ಕೆ. ನೆಕ್ಸ್ಟ್ ಟೈಮ್ ಬಿಕ್ನಿ ಹಾಕೋತೀನಿ ಅಂತಂದ್ರೆ ಶಾಕ್ ಹಾಕೋಬೇಡ್ರಿ.
ಗೋವಾಕ್ಕೆ ಹೋದಾಗ ನಾನು ಹೇಳಿದ್ನೆಲ್ಲ, ಬಾಲಿವುಡ್ ಫಿಲ್ಮ್ ಮಾಡೋರು ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಸಂಸಾರ ಲೈಫ್ ಅಂತ ಇರ್ತೈತಿ. ಬಿಕ್ನಿ ಹಾಕೊಂಡು ಬಾಡಿನ ಎಕ್ಸ್ಪೋಸ್ ಮಾಡ್ತಾರಂತಂದ್ರೆ ಮಾನ ಮರ್ಯಾದೆ ಬಿಟ್ಟು ಯಾರು ಬದುಕ್ತಿರೋದಿಲ್ಲ. ಈಗ ಕೆಲವೊಂದು ಬಾರ್ ಗರ್ಲ್ಸ್ ಕೆಲಸ ಎಲ್ಲ ಮಾಡ್ತಿರ್ತಾರೆ, ಅವ್ರಿಗೆ ಮಕ್ಕಳು ಸಂಸಾರ ಯಾರು ಇರಂಗಿಲ್ಲ ಅಂತ ಅಂದ್ಕೊಂಡಿರಿ, ಏನು ತಪ್ಪದ. ಯಾಕಂದ್ರೆ ಅವ್ರದ್ದು ಏನಂದ್ರೆ ವೃತ್ತಿ ಆಗಿರ್ತೈತಿ, ಅವ್ರದ್ದು ಕೆಲಸ ಆಗಿರ್ತೈತಿ. ಹಾಗಾಗಿ ನಾವು ಇನ್ನೊಬ್ಬರನ್ನ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಆಗೈತೆ ಅಂತ ಅಂದಿಂದ ಅದನ್ನು ದೊಡ್ಡದಾಗಿ ಬಿಂಬಿಸೋದು, ದೊಡ್ಡ ತಪ್ಪಾಗಿ ತಿಳ್ಕೊಳ್ಳೋದು ತಪ್ಪಂತ ಹೇಳ್ತೇನೆ ನಾನು. ನೀವು ಹಳ್ಳಿ ಅಕಸ್ಮಾತ್ ಅರ್ಥ ಮಾಡ್ಕೊಳ್ಳೋರು, ನಾನು ಇದನ್ನು ಎಲ್ಲರಿಗೂ ತಿಳಿಸಿ ಹೇಳಕತ್ತಿಲ್ಲ. ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆದಾಗ ವಿಡಿಯೋನ ಲೈಕ್ ಮಾಡಿರಿ, ಅಷ್ಟೊಂದು ಪ್ರೀತಿಯಿಂದ ಕೊಟ್ಟಿರಿ, ಅಷ್ಟೊಂದು ಪ್ರೀತಿಯಿಂದ ಕಮೆಂಟ್ ಹಾಕಿರಿ, ಆಗಿರೋ ತಪ್ಪನ್ನು ಪ್ರೀತಿಯಿಂದ ಹೇಳಿರಿ, ಅದಂದ್ರೆ ಸಿಕ್ಕಾಪಟ್ಟಿ ಖುಷಿ ಐತಿ. ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಇನ್ನೊಂದು ಏನಂತಂದ್ರೆ, ನಾವಿರೋದು ಹಳ್ಳಿಯಲ್ಲಿ ಆ ಥರ ಡ್ರೆಸ್ ಇರ್ತಾರೆ, ಅದ್ರ ಡ್ರೆಸ್ ಹಾಕೋಬಾರ್ದು ಅಂತ ಹೇಳ್ತಾರಂತ ಹೇಳಂತಂದ್ರೆ, ನಾನು ಬೆಳೆದಿರೋ ಹಳ್ಳಿನೂ ಹಂಗಿಲ್ಲ, ನಾನು ಮದುವೆ ಮಾಡ್ಕೊಂಡು ಬಂದಿರೋ ಹಳ್ಳಿನೂ ಹಂಗಿಲ್ಲ. ಇಲ್ಲಿ ಜನರ ಸಿಕ್ಕಾಪಟ್ಟಿ ಅಪ್ಡೇಟ್ ಆಗ್ಯಾರ. ಹೆಣ್ಮಕ್ಳು ಗಂಡು ಮಕ್ಳು ಗೊತ್ತಿಲ್ಲ ನನಗೆ. ಶರ್ಟ್ ಎಲ್ಲ ಹಾಕೋತಾರೆ. ಈಗೆಲ್ಲ ಕಾಲೇಜ್ಗೆ ಹೋಗು ಮಕ್ಕಳು ಮನೆಯಾಗೆಲ್ಲ ಇರ್ತಾರಲ್ಲ, ಶರ್ಟ್ ಹಾಕೊಂಡಿರ್ತಾರೆ. ಹಾಗಾಗಿ ಅಕಸ್ಮಾತ್ ನನಗೂ ಮದುವೆ ಆದ್ಕೊಳ್ಳೋನ್ನ ಮಕ್ಕಳಾಗಿದ್ರೆ, ಹೆಣ್ಮಗಳಿದ್ರೆ ಖಂಡಿತ ನಾನು ಅವ್ರು ಸ್ಲೀವ್ಲೆಸ್ ಹಾಕೊಳ್ಳೋಕ್ಕೂ ಬಿಡ್ತಿದ್ನಿ, ಶರ್ಟ್ಸ್ ಹಾಕೋಕ್ಕೂ ಬಿಡ್ತಿದ್ನಿ. ಮತ್ತು ಇದು ಹೆಂಗಂತಂದ್ರೆ ಡ್ರೆಸ್ ಇರ್ತಾವಲ್ಲ, ಮಮ್ಮಿ ಇದು ತಾಯಿಯು ಮಗಳದ್ದು ಡ್ರೆಸ್ ಇರ್ತಾವಲ್ಲ, ಆ ಥರ ಡ್ರೆಸ್ ನಾನು ಅವ್ರ ಜೊತೆನೂ ಹಾಕೋದಿದ್ನಿ. ಇಷ್ಟ ಸಿಂಪಲ್. ಯಾಕಂದ್ರೆ ನಾವು ನಮ್ಮ ಆಸೆ ಅಂತ ಬದುಕೋದಕ್ಕಿಂತ ತಪ್ಪು ನಡೆಯೋಕದೈತಂತಂದಿಂದ ತಪ್ಪಂತ ಗೊತ್ತಾದಿಂದ ತಪ್ಪಂತ ಹೇಳಬೇಕು ಹೊರತಾಗಿ ಎಲ್ಲದಕ್ಕೂ ನೀವು ಹಿಂಗೆ ಇರ್ರಿ ಅಂತಂದ್ರೆ ಅವಾಗ ಎಲ್ಲರೂ ನಮ್ಮ ಕೈ ಬಿಟ್ಟು ಹೋಗ್ತಾರ. ಆವಾಗ ಅವರಿಂದ ನಮ್ಗೆ ಪ್ರೀತಿ ಇದ್ರೂ ಸಿಗೋದೇ ಇಲ್ಲ ಕರೆ ಹೇಳ್ಬೇಕಂತಂದ್ರೆ. ನಾನಂತರೂ ಕಾಲಕ್ಕೆ ತಕ್ಕಂತ ಚೂರು ಅಪ್ಡೇಟ್ ಆಗಾಕತ್ತೀನಿ. ಇದು ಓವರ್ ಅಂತ ಅನಿಸಿದ್ರೆ ನಾನು ಏನು ಮಾಡೋಕ್ಕಾಗಲಿಲ್ಲ. ನೀವು ಅಪ್ಡೇಟ್ ಆಗ್ರಿ. ನೀವು ಯಾವ ಕುಗ್ರಾಮದೊಳಗೆ ಅದಿರೋ ನನಗೆ ದೇವರನೇ ಗೊತ್ತಿಲ್ಲ. ಬೇಕಾದರೆ ಬಂದು ವಿಸಿಟ್ ಕೊಡ್ರಿ. ನನಗೆ ತವ್ರ ಮನೆಯಕ್ಕಿಂತ ಇಲ್ಲಿ ನಾಗನೂರು ನನಗೆ ಗೊತ್ತಿಲ್ಲ ಅಷ್ಟೊಂದು. ಬಟ್ಕೋರಿಕೆಯಲ್ಲಿ ಅಂದರೂ ಸಿಕ್ಕಾಪಟ್ಟೆ ಎಜುಕೇಟೆಡ್ ಜಾಸ್ತಿ ಇದ್ದಾರೆ, ರಿಚ್ ಫ್ಯಾಮ್ಲಿಯವರು ಭಾಳ ಅದಾರ ಬಟ್ಕೋರಿಕೆ ತುಂಬ. ಹಂಗಾಗಿ ಎಲ್ಲ ಮಕ್ಕಳನ್ನೂ ಸ್ಲೀವ್ಲೆಸ್ ಹಾಕೋತಾರೆ, ಮತ್ತು ಶಾರ್ಟ್ಸ್, ಜೀನ್ಸ್, ಟಿ ಶರ್ಟ್ ಎಲ್ಲನೂ ಹಾಕೋತಾರೆ. ಅವ್ರು ಹಾಕೋತಾರೆ, ನಾನು ಹಾಕೊಳಕತ್ತೇನೆ ಅಂತಲ್ಲ, ನನಗಿಷ್ಟ ಅದು, ಹಾಗಾಗಿ ನಾನು ಹಾಕ್ಕೊಂಡೇನಿ. ತಪ್ಪೇನೂ ಇಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಬೇಕಾದ್ರೆ ಶಾರ್ಟ್ ಹಾಕೋತೀನಿ, ಅದರಲ್ಲಿ ಏನೂ ತೊಂದರೆ ಇಲ್ಲಲ್ಲ. ಬಿಕ್ನಿ, ಯಾಕಂದ್ರೆ ಬಿಕ್ನಿ ಹಾಕೊಳ್ಳೋದು ಅವ್ರು ಇಷ್ಟ, ಅದು ನಾವೇನು ಅನ್ನೋಕ್ಕಾಗಿಲ್ಲ. ಅಯ್ಯೋ ಅವಳು ಬಿಕ್ನಿ ಹಾಕೊಂಡ್ರೆ, ಒಂದ್ಸಲ ಅವ್ರು ಬಿಕ್ನಿ ಹಾಕೊಂಡಿರ್ತಾರೆ, ಮತ್ತೊಂದು ಸಲ ಸೀರೆ ಉಟ್ಕೊಂಡಿರ್ತಾರೆ. ಅವಾಗ ನಾವು ದೇವತೆ ಥರ ಕಾಣಿಸಕತ್ತಾರಂತೇವೆ. ಬಿಕ್ನಿ ಹಾಕೊಂಡಾಗ ಅಯ್ಯೋ ಭಾಳ ಚೀಪಾಗಿ ಮಾತಾಡ್ತೇವೆ. ಅದನ್ನು ನೆಕ್ಸ್ಟ್ ಏನೋ ಸೀರೆ ಉಟ್ಟುಕೊಳ್ಳಿ ದೇವತೆ ಥರ ಕಾಣಿಸಕತ್ತಾರ ಅಂತೇಳಿ ಅದನ್ನು ಮರೆತು ಬಿಡ್ತೇವೆ ನಾವು. ಹಂಗೆ ಇರೋ ಸಮಯನ ನಮ್ಮ ಖುಷಿಗಾಗಿ ಬದುಕೋಣ. ನಿಮ್ಮ ಖುಷಿಗಾಗಿ ನೀವು ಬದುಕ್ರಿ, ನನ್ನ ಖುಷಿಗಾಗಿ ನಾನು ಬದುಕ್ತೀನಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಟೈಮ್ ಸಿಕ್ಕಾಗ ಸ್ವಲ್ಪ ದುಡ್ಡನ್ನು ನಮ್ಮ ಎಂಜಾಯ್ ಮಾಡೋಕ್ಕಂತ ನಾವು ಏನಂದ್ರೆ ಇಟ್ಕೊಂಡಿರ್ತೀವಿ, ಎಂಜಾಯ್ ಮಾಡ್ತೇವೆ. ಹಿಂದೆ ಭಾಳ ಹಿಂದೇನು ಎಂಜಾಯ್ ಮಾಡಿಲ್ಲ, ಬರೀ ಹೊಲ ಅಂತೇಳಿ. ಅವಾಗ ನನಗೆ ಲೈಫಲ್ಲಿ ಹಿಂಗೆ ಇರಬೇಕು, ಇಷ್ಟ ಎಂಜಾಯ್ ಮಾಡ್ಬೇಕು ಅನ್ನೋದು ಖರೇನ ಗೊತ್ತಿರಲಿಲ್ಲ. ಯಾಕಂದ್ರೆ ನಮಗೆ ಒಳ್ಳೆಯ ವ್ಯಕ್ತಿಗಳು ಪರಿಚಯ ಆದಾಗ ಕೆಲವೊಂದು ಏನಂತಂದ್ರೆ ಗಳಿಗೆಗಳು ನಮ್ಮನ್ನು ಚೇಂಜ್ ಮಾಡ್ತಾವಲ್ಲ. ಕೆಲವೊಂದು ಸಮಯಗಳು ಕೆಲವೊಂದು ಅಂದ್ರೆ ನಮ್ಮ ಲಕ್ ಕೈ ಹಿಡಿದಾಗ ನಮ್ಮ ಲೈಫ್ ಎಲ್ಲೆಲ್ಲಿಗೂ ಹೋಗ್ಬಿಡ್ತೈತಿ, ಹೆಂಗೆ ಇರ್ತೈತಿ. ಯಾವಾಗಲೂ ಬೇಜಾರಲ್ಲಿ ನನ್ನ ದುಃಖದಲ್ಲಿ ನನ್ನ ಇದ್ರೆ ಜೀವನನಲ್ರಿ ಅದ. ಸುಖ ದುಃಖ ಪ್ರತಿಯೊಂದು ಇದ್ದರೆ ನನ್ನ ಜೀವನ. ಅಳು ಖುಷಿ ಕಿರ್ಚಾಟ ಜಗಳ ಎಲ್ಲನೂ ಇರ್ಬೇಕು, ಅಂದ್ರೆ ಅದೊಂಥರ ಸಂಸಾರ, ಹೌದಿಲ್ರಿ? ನಮ್ಮ ಸಂಸಾರ ಆನಂದ ಸಾಗರ ಅನ್ನೋದು ನಮ್ಮ ಸಂಸಾರ, ಜಗಳದ ಸಾಗರ ಅನ್ನೋದಕ್ಕೆ. ನಮಸ್ಕಾರ ರೀ. ಫ್ರೆಂಡ್ಸ್, ನಾನು ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೇನೆ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಇದು ಯಾರಿಗೆ ಇಷ್ಟ ಆಕೈತೆ ಇಷ್ಟ ಆಗಂಗಿಲ್ಲ ಗೊತ್ತಿಲ್ಲ. ಕರೆ ನಾವು ಸಿಕ್ಕಾಪಟ್ಟಿ ಕಿತ್ತಾಡ್ತೇವೆ, ಅಷ್ಟ ಅಣ್ಣನವಾಗಿನೂ ಅದೇವಿ. ಹಿಂದ್ಗಡೆ ರುಕ್ಮಿಣಿ ಏನು ನಾವು ನಿನ್ನ ಗಂಡನ ಬಗ್ಗೆ ಹಂಗೆ ಸುಳ್ಳು ಹೇಳಿ ಅದೆಲ್ಲ ಸುಳ್ಳು, ನಿನ್ನ ಎಷ್ಟು ಪ್ರೀತಿ ಮಾಡ್ತಾರಂತೇಳಿ ಅದನ್ನೇ ಹೇಳ್ಬೇಕಂತಂತೇನಿ. ಹೇಳೋಕೆ ಆಗಲ್ತ. ತಪ್ಪು ನಂದು ಐತೆ ಅಂತ ಅನ್ನೋದಕ್ಕಿಂತ ಎಲ್ಲ ತಪ್ಪು ನಮ್ಮ ಮನೆಯವ್ರದ್ದು ಐತಿ.
ಹೇಳೋದಾದ್ರೆ ಹೇಳ್ತೀನಿ, ಹೇಳಲೇಬೇಕಂತ ಕಮೆಂಟ್ ಹಾಕಿದ್ರೆ ನಾನು ಪಕ್ಕ ಹೇಳ್ತೀನಿ. ಎಷ್ಟಂದ್ರೆ ಅಟ್ಲೀಸ್ಟ್ ಇಲ್ಲ ನೀವು ಆ ವಿಷಯನ ಹೇಳ್ಕೊಳ್ಳೇಬೇಕು ಅಂತ ಒಂದು 50 ಕಮೆಂಟ್ ಮ್ಯಾಗ ಬಂದ್ರೆ ನಾನು ಸೇಮ್ ಇರ್ಬೇಕು. ಇಲ್ಲ ಆ ವಿಷಯ ಏನಾಯಿತು ಏನಿಲ್ಲ ಇದಕ್ಕೆ ಜಗಳ ಆಗಿತ್ತು ಅಂತೇಳಿ ಒಂದು 50 ಮ್ಯಾಗ ಕಮೆಂಟ್ ಬಂದ್ರೆ ನಾನು ಹೇಳ್ತೀನಿ, ಅದ್ರೊಳಗೆ ಬಂದರೆ ಹೇಳಂಗಿಲ್ಲ. ಹಾಗಾಗಿ ನೋಡಿ ಯಾರಿಗೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಐತಿ ಅಂತೇಳಿ ಚೆಕ್ ಮಾಡೋಣ ಇದ್ರ ಮೂಲಕ. ಗುಡ್ ನೈಟ್ ಎಲ್ಲರಿಗೂ. ಟೈಮಿಗೆ 8 ಗಂಟೆ ಆಯ್ತು. ಇವತ್ತೇನು ಊಟ ಇಲ್ಲ. ಇವತ್ತು ಬುಧವಾರ ನಮ್ಮೂರಲ್ಲಿ ಸಂಗತಿ ಚುರುಮರಿ ಕರ ಹಚ್ಚಿದ್ದು ನಾನು. ನಮ್ಮ ಮನೇಲಿ ಬಜ್ಜಿ ತಿಂದ್ರೆ ಮನ್ಯಾಗೆಲ್ಲ ಮಾಡ್ತೀವಿ, ಅದು ಸಂತೆಗಿನ ತಿನ್ಬೇಕು ಅನ್ನೋದು ಹುಚ್ಚ ಆಸೆ. ಹಾಗಾಗಿ ಜಿಲೇಬಿ ತಂದಿದ್ರೆ ಚುರುಮರಿ ಜಿಲೇಬಿ ತಿಂದೇವಿ. ಹೊಟ್ಟೆ ತುಂಬೈತಿ. ಹಾಲು ಕಾಸಕ್ಕೆ ಇಟ್ಟೇನಿ. ಹಾಲು ಎಷ್ಟು ಕೊಡೋದೆ ಇವತ್ತಿನ ಊಟ ಗಟ್ಟಿ ಆತಂತ ಅನ್ಕೋತೀನಿ. ವೆಯ್ಟ್ ಲಾಸ್ ಮಾಡೋಕೆ ಹೇಳಿದ್ರೆ ವೆಯ್ಟೇ ಲಾಸ್ ಮಾಡೋಕೆ ಆಗಲ್ತು ನನಗೆ. ತಿಂಡಿ ತಿಂತಾರಲ್ಲ ಹಂಗೆ ನಾನು ತಿನ್ನೋದ್ರೊಳಗೆ ನಂಬರ್ 1 ಅಂದ್ರೆ ಹಂಗಲ್ಲ, ಲಿಮಿಟ್ ಮೀರೇನಿಲ್ಲ, ಒಂದು ಲಿಮಿಟಲ್ಲಿ ತಿಂತೇನೆ ನಾನು. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ನಾನು ಅದನ್ನೇ ಹೇಳೋದು, ನೀವೇನಾದ್ರೂ ಹಳ್ಳಿಗೆ ಹೋಗೋ ಥರ ಇದ್ರೆ ಅಟ್ಲೀಸ್ಟ್ ರುಕ್ಮಿಣಿ ಥರನಾದ್ರೂ ಬದಲಾಗ್ರಿ. ಪೂರ್ತಿ ಎಲ್ಲ 1% ಆದರೂ ಅಯ್ಯೋ ಬೇಡ ರುಕ್ಮಿಣಿ ನಿನ್ನ ಥರ ಬದಲಾಗಂಗಿಲ್ಲ, ನನ್ನ ಗಂಡ ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ, ಇಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತ. ಕೆಲವೊಂದಿಷ್ಟು ಲಕ್ಷಾಧೀಶರು ಇರ್ತಾರೆ, ಕೋಟ್ಯಾಧೀಶರು ಇರ್ತಾರೆ, ಎಷ್ಟೆಲ್ಲ ದುಡ್ಡು ಇರ್ತದೆ, ಎಂಜಾಯ್ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಆದ್ರೂ ಒಂಚೂರು ಟೈಮನ್ನ ನಮಗೋಸ್ಕರ ಅಂತ ಇಟ್ಕೊಂಡು ಎಂಜಾಯ್ ಮಾಡ್ತೀವಿ. ದಿಸ್ ಈಸ್ ಮೈ ಲೈಫ್, ರುಕ್ಮಿಣಿ ಲೈಫ್ ಇದು.